ನಮ್ಮಂತ ವೆಜಿಟೇರಿಯನ್ಸ್ ಕೂಡ ಆಸೆ ಇರೋದಿಲ್ವಾ ಕಬಾಬ್ನ ಟೇಸ್ಟ್ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಸಿಂಪಲ್ ಆಗಿ ಜಾಕ್ ಫ್ರೂಟ್ ಕಬಾಬ್ ರೆಸಿಪಿ ತಗೊಂಡ್ ಬಂದಿದ್ದೀನಿ. ಚಲೋ ಲೆಟ್ ಸ್ಟಾರ್ಟ್. ನಾನಿಲ್ಲಿ 1 kg ಆಗೋಷ್ಟು ಹಲಸಿನಕಾಯಿ ತಗೊಂಡಿದ್ದೀನಿ. ಈ ಹಲಸಿನಕಾಯಿನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಅದರ ಹಾಲ್ನೆಲ್ಲ ಪೇಪರ್ನಲ್ಲಿ ವೈಪ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಾಪ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 3 ಲೋಟ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾವು ಚಾಪ್ ಮಾಡ್ಕೊಂಡಿರೋ ಹಲಸಿನಕಾಯಿನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಅರ್ಶನ ಹಾಕಿ 20 ಮಿನಿಟ್ಸ್ ಕುಕ್ ಆಗ್ಲಿಕ್ಕೆ ಬಿಡಿ. ನಾವು ವಿಲ್ ಪ್ರಿಪೇರ್ ಮಸಾಲಾ ಫಾರ್ ಇಟ್. ಮಸಾಲೆಗೆ ನಾನಿಲ್ಲಿ 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, 2.5 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಸಾಲ್ಟ್ ಅಂಡ್ 2 ಸ್ಪೂನ್ ಗ್ರಾಮ್ ಫ್ಲೋರ್, 2 ಸ್ಪೂನ್ ರೈಸ್ ಫ್ಲೋರ್, 2 ಸ್ಪೂನ್ ಮೈದಾ, 4 ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಫುಲ್ ಲೆಮನ್, ಸ್ವಲ್ಪ ಕರಿಬೇ ಎಲೆ ಹಾಕಿ ಜಾಕ್ ಫ್ರೂಟ್ ಬೇಯಿಸ್ಕೊಂಡಿರೋ ನೀರ್ ಹಾಕಿ ಹಿಟ್ನ ರೆಡಿ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡಿರುವಂತಹ ಜಾಕ್ ಫ್ರೂಟ್ಸ್ನೆಲ್ಲ ಈ ಹಿಟ್ಟಿಗೆ ಹಾಕಿ 20 ಮಿನಿಟ್ಸ್ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಿ. ಮ್ಯಾರಿನೇಟ್ ಆದ್ಮೇಲೆ ಇದನ್ನ ಡೀಪ್ ಫ್ರೈ ಮಾಡಿದ್ರೆ ಜಾಕ್ ಫ್ರೂಟ್ ಕಬಾಬ್ ರೆಡಿ ಆಗುತ್ತೆ. ಈ ರೆಸಿಪಿನ ನಿಮ್ ಎಲ್ಲಾ ವೆಜಿಟೇರಿಯನ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.